ಎಲ್ರಿಗೂ ನಮಸ್ಕಾರ. ಈ ಸೊಪ್ಪಲ್ಲೇ ಒಂದ್ಸಾರಿ ಆದ್ರೂ ಮಾಡಿ ನೋಡಿ, ಯಾವ ತರ ರುಚಿ ಇರುತ್ತೆ ಏನು ಅಂತ ಗೊತ್ತಾಗುತ್ತೆ. ಎಂಡ್ವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನೇನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ಹೇಳ್ತೀನಿ. ಈ ಸೊಪ್ಪಿನ ಹೆಸರು ರಾಜಗಿರಿ ಸೊಪ್ಪು. ಈ ರಾಜಗಿರಿ ಸೊಪ್ಪಿಗೆ ಏನೇನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ. ಒಂದು ಮಡಿಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಲ್ರೆಡಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಿದ್ದೀನಿ. ಈ ಈರುಳ್ಳಿ ಸ್ವಲ್ಪ ಇದಾದ್ಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸಣ್ಣದು ಒಂದು ಬೆಳ್ಳುಳ್ಳಿ ಹಾಕೊಂಡ ತಕ್ಷಣ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರಾಜಗಿರಿ ಸೊಪ್ಪು ಏನಿರುತ್ತೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಈ ಮಡಿಕೆ ಹಾಕ್ಕೊಂಡೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರಾಜಗಿರಿ ಸೊಪ್ಪು ಮಾಡೋದ್ರಿಂದ ರೊಟ್ಟಿಗೆ ಬರುತ್ತೆ, ಮತ್ತು ಚಪಾತಿಯಲ್ಲೂ ತಿನ್ಬೋದು. ರೊಟ್ಟಿಯಲ್ಲಂತೂ ಜೋಳದ ರೊಟ್ಟಿಯಲ್ಲಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಅಕ್ಕಿ ರೊಟ್ಟಿ ಮಾಡ್ಬೋದಾದಂಥ ರೆಸಿಪಿ ಇದು. ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದಂಥ ರೆಸಿಪಿ. ಅದೆಲ್ಲ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಸ್ವಲ್ಪ ಅಂದರೆ ಸೊಪ್ಪೆಲ್ಲ ಇದಾಗುತ್ತೆ, ಕರಗುತ್ತೆ ಅಂತ. ಇವಾಗ ಈ ಸೊಪ್ಪು ಪಲ್ಯಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ 1 ಸ್ಪೂನ್ ಆಗೋಷ್ಟು, ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೇನೆ. ಹಾಕ್ಕೊಂಡು ಆದಮೇಲೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ. ಇನ್ನೂ ಒಂದು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ನಾನಿಲ್ಲಿ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ಅದು ಕೂಡ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಈ ಸೊಪ್ಪು ಮತ್ತು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದಕ್ಕೆ ನೀರು ಅದೆಲ್ಲ ಏನು ಹಾಕೋ ಹಾಗಿಲ್ಲ, ಈ ಸೊಪ್ಪೇ ನೀರು ಬಿಡುತ್ತೆ. ನೀರು ಬಿಟ್ಟ ಮೇಲೆ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು, ಇದು ಎಷ್ಟು ನೀರು ಬಿಡುತ್ತಲ್ವ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಏನು ಅಂತ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ. ಚಿಕ್ಕ ಮಕ್ಕಳಂತರೂ ಸೊಪ್ಪು ಪಲ್ಯ ತಿನ್ನೋದಿಲ್ಲ, ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಬ್ಯಾಚುಲರ್ಸ್ ಕೂಡ ಮಾಡ್ಬೋದಾದಂಥ ಈಸಿ ರೆಸಿಪಿ ಇದು. ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಯಾರೆಲ್ಲ ಸೊಪ್ಪಿನ ಪಲ್ಯ ತಿನ್ನೋದಿಲ್ವೋ, ಯಾರಿಗೆಲ್ಲ ಸೊಪ್ಪು ಇಷ್ಟ ಆಗೋದಿಲ್ವೋ ಅಂದವರಿಗೆ ಈ ರೆಸಿಪಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಗೂ ಮಾಡ್ಕೊಡ್ಬೋದಾದಂಥ ರೆಸಿಪಿ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಚಾನಲ್ ನೇಮು ನಿಮ್ಮ ಮನದಲ್ಲಿರಲಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಮತ್ತು ಒಳ್ಳೊಳ್ಳೆ ರೆಸಿಪಿ ಕೂಡ ಇನ್ನು ಮುಂದೆ ಬರುತ್ತೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.